ಜೈ ಗುರುಜಿ, ಶುಕ್ರಾನ ಗುರುಜಿ. ಎಲ್ಲರಿಗೂ ಜೈ ಗುರುಜಿ. ಸ್ನೇಹಿತರೆ, ಇಂದು ನಾವು ಗುರುಜಿಯವರ ಜಲ್ ಪ್ರಸಾದ್, ಚಾಹ ಪ್ರಸಾದ್ ಮತ್ತು ಲಂಗರ್ ಪ್ರಸಾದದ ಮಹತ್ವವನ್ನು ನೋಡೋಣ. ಗುರುಜಿಯವರ ಮಂತ್ರ ಜಾಪದೊಂದಿಗೆ ಇದನ್ನು ಆರಂಭಿಸೋಣ. ಓಂ ನಮಃ ಶಿವಾಯ್, ಶಿವಜಿ ಸದಾ ಸಹಾಯ್. ಓಂ ನಮಃ ಶಿವಾಯ್, ಗುರುಜಿ ಸದಾ ಸಹಾಯ್. ಜೈ ಗುರುಜಿ. ಸ್ನೇಹಿತರೆ, ಗುರುಜಿಯವರ ದರ್ಬಾರದಲ್ಲಿ ನೀಡುತ್ತಿದ್ದ ಜಲ್ ಪ್ರಸಾದ್, ಚಾಹ ಪ್ರಸಾದ್ ಮತ್ತು ಲಂಗರ್ ಪ್ರಸಾದ್ ಯಾವುದೇ ಸಾಮಾನ್ಯವಾದ ಪ್ರಸಾದವಲ್ಲ. ಅದರಲ್ಲಿ ಗುರುಜಿಯವರ ಅಪಾರ ಬ್ಲೆಸ್ಸಿಂಗ್ಸ್ ಇರುತ್ತದೆ. ಅದು ನಮ್ಮ ಆರೋಗ್ಯಕ್ಕೆ ಔಷಧಿಯ ಕೆಲಸವನ್ನು ಮಾಡುತ್ತದೆ. ಇದರ ಸೇವನೆಯಿಂದ ದೊಡ್ಡ ದೊಡ್ಡ ರೋಗಗಳು ಅಂದರೆ ಕ್ಯಾನ್ಸರ್, ಡಯಾಬಿಟಿಸ್, ಅಸ್ತಮಾ ಮುಂತಾದ ರೋಗಗಳು ಗುಣವಾಗುತ್ತದೆ. ಯಾವ ಕಾಯಿಲೆಗಳಿಂದ ಮೆಡಿಕಲ್ ಸೈನ್ಸ್ ಫೇಲ್ ಆಗಿದೆಯೋ ಅಂತಹ ರೋಗಗಳು ಕೂಡ ಗುಣವಾಗಿದೆ. ಗುರುಜಿಯವರು ಫಿಸಿಕಲ್ ಫಾರ್ಮಲ್ಲಿ ಇರುವಾಗ ಕ್ಷಣಗಳಲ್ಲೇ ದೊಡ್ಡ ದೊಡ್ಡ ರೋಗಗಳನ್ನು ಗುಣ ಮಾಡುತ್ತಿದ್ದರು. ಗುರುಜಿಯವರು ಸಂಗತರಿಗೆ ಬ್ಲೆಸ್ಸಿಂಗ್ಸ್ ನೀಡುವ ರೀತಿ ತುಂಬ ಭಿನ್ನವಾಗಿತ್ತು. ಅವರು ತನ್ನ ಸಂಗತರಿಗೆ ಜಲ್ ಪ್ರಸಾದ, ಚಹಾ ಪ್ರಸಾದ ಮತ್ತು ಲಂಗರ್ ಪ್ರಸಾದದಿಂದ ಬ್ಲೆಸ್ಸಿಂಗ್ಸ್ ನೀಡುತ್ತಿದ್ದರು. ಇದನ್ನು ಸೇವಿಸಿದರೆ ನಮ್ಮ ಕರ್ಮ ಮತ್ತು ಕಷ್ಟಗಳು ಕಳೆಯುತ್ತವೆ ಮತ್ತು ನಮ್ಮ ರೋಗಗಳು ಕೂಡ ಗುಣವಾಗುತ್ತದೆ. ಗುರುಜಿಯವರು ಯಾವ ರೀತಿಯಲ್ಲಿ ಈ ಪ್ರಸಾದಗಳನ್ನು ನೀಡುತ್ತಿದ್ದರೋ ಹಾಗೆಯೇ ಈಗಲೂ ಕೂಡ, ಅಂದರೆ ಅವರ ಸಮಾಧಿಯ ನಂತರವೂ ಕೂಡ ಅವರ ಮಂದಿರದಲ್ಲಿ ಮತ್ತು ಅವರ ಸತ್ಸಂಗಗಳಲ್ಲಿ ನೀಡುತ್ತಿದ್ದಾರೆ ಮತ್ತು ಸಮಾಧಿಯ ನಂತರವೂ ಕೂಡ ಆ ಪ್ರಸಾದದಿಂದ ಬ್ಲೆಸ್ಸಿಂಗ್ಸ್ ಅನ್ನು ಪಡೆಯುತ್ತಿದ್ದೇವೆ ಮತ್ತು ಅದರ ಶಕ್ತಿಯನ್ನು ಕೂಡ ನೋಡುತ್ತಿದ್ದೇವೆ. ಗುರುಜಿ ಅವರ ಜಲ್ ಪ್ರಸಾದ, ಚಹಾ ಪ್ರಸಾದ ಮತ್ತು ಲಂಗರ್ ಪ್ರಸಾದದಲ್ಲಿ ನಮ್ಮ ಬ್ಲೆಸ್ಸಿಂಗ್ಸ್ ಇರುತ್ತದೆ ಮತ್ತು ಇದು ನಮ್ಮ ಆರೋಗ್ಯಕ್ಕೆ ಔಷಧಿಯೂ ಆಗಿರುವುದರಿಂದ ಇದನ್ನು ಸ್ವಲ್ಪನೂ ಬಿಡದೆ ಸ್ವೀಕರಿಸುತ್ತಾರೆ. ಗುರುಜಿಯವರು ಫಿಸಿಕಲ್ ಫಾರ್ಮಲ್ಲಿ ಇರುವಾಗ ಸಂಗತರಿಗೆ ಹೇಳುತ್ತಿದ್ದರು, ಇದನ್ನು ಪೂರ್ತಿಯಾಗಿ ಸೇವಿಸಿ, ಇಲ್ಲದಿದ್ದರೆ ನಿಮಗೆ ಪೂರ್ಣವಾಗಿ ಬ್ಲೆಸ್ಸಿಂಗ್ ಸಿಗುವುದಿಲ್ಲ ಮತ್ತು ಆರೋಗ್ಯವು ಪೂರ್ತಿಯಾಗಿ ಗುಣವಾಗುವುದಿಲ್ಲ. ಗುರುಜಿಯವರು 4 ಜನ ಸಂಗತರನ್ನು ಸೇರಿಸಿ ಒಂದು ತಟ್ಟೆಯಲ್ಲಿ ಲಂಗರ್ ಪ್ರಸಾದವನ್ನು ನೀಡುತ್ತಿದ್ದರು. ಲಂಗರ್ ಪ್ರಸಾದ ತುಂಬ ಸರಳವಾಗಿರುತ್ತಿತ್ತು. ಚಪಾತಿಯ ಜೊತೆ 2 ರೀತಿಯ ಪಲ್ಯ, ಸಲಾದ್, ಹಸಿರು ಚಟ್ನಿ ಮತ್ತು ಒಂದು ಸಿಹಿ ಪದಾರ್ಥ ಅಥವಾ ಮಿಠಾಯಿಯನ್ನು ನೀಡಲಾಗುತ್ತಿತ್ತು. 4 ಜನ ಸಂಗತರು ಅಪರಿಚಿತರಾಗಿದ್ದು ಯಾವುದೇ ಭೇದ ಭಾವವಿಲ್ಲದೆ, ಉಚ್ಚ ಮತ್ತು ಕೀಳತನವಿಲ್ಲದೆ ಜೊತೆಗೆ ಆ ಅದ್ಭುತವಾದ ಲಂಗರ್ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಈಗಲೂ ಕೂಡ ನಾವು ಗುರುಜಿಯವರ ಮಂದಿರಗಳಲ್ಲಿ ಇದೇ ಅನುಸಾರವಾಗಿ ಲಂಗರ್ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೇವೆ. ದೇವತೆಗಳು ಕೂಡ ಈ ಲಂಗರ್ ಪ್ರಸಾದವನ್ನು ಸ್ವೀಕರಿಸಲು ಇಚ್ಛಿಸುತ್ತಾರೆ. ಹಾಗಾಗಿ ಅವರು ಯಾವ ರೂಪದಲ್ಲಿ ಬಂದು ನಿಮ್ಮ ಜೊತೆ ಕುಳಿತು ಲಂಗರ್ನ ಸೇವನೆಯನ್ನು ಮಾಡಿ ನಿಮಗೆ ಆಶೀರ್ವದಿಸುತ್ತಾರೋ ಎಂದು ಗುರುಜಿಯವರು ಹೇಳುತ್ತಿದ್ದರು. ಈ ದಿವ್ಯ ಪ್ರಸಾದಗಳನ್ನು ಕೇವಲ ಪದಾರ್ಥವಾಗಿ ನೋಡದೆ ಇದನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸಿದರೆ ನಮ್ಮ ಎಲ್ಲ ಕಷ್ಟ, ದುಃಖ ಮತ್ತು ರೋಗಗಳು ಉಚಿತವಾಗಿ ದೂರವಾಗುತ್ತದೆ. ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಹಾಕುತ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಸತ್ಸಂಗಗಳನ್ನು ನೋಡೋಣ. ಜೈ ಗುರುಜಿ, ಶುಕ್ರಾನ ಗುರುಜಿ.